ಅಣ್ಣ, ನಾವು ಬೇರೆ ಟೈಮಲ್ಲಿ ದೇವಸ್ಥಾನಕ್ಕೆ ಬರ್ಬೇಕಾಗಿತ್ತು. ಈಗ ನಿಮ್ದೇ ಪೂಜೆನೂ ಮಾಡಕ್ಕಾಗಲ್ಲ. ಹೌದು ಗಿರಿಜಾ, ರಾಕ್ಷಸರಿರ್ಬೇಕಾದ್ರೆ ದೇವ್ರ ಪೂಜೆ ಮಾಡಕ್ಕಾಗೋದಿಲ್ಲ. ಚಂದು, ಈಗ ಬೇಡ, ನಡಿ ಹೋಗೋಣ. ಚಂದ್ರು, ದೇವಸ್ಥಾನಕ್ಕೆ ಕೊಡ್ಬೇಕಾಗಿರೋ ಬಾಗಿನಗಳನ್ನೆಲ್ಲ ಕಾಲಿಡಕ್ಕೆ ಹಿಡಿಯ ತಾನೆ? ಹೋಣ, ಎಲ್ಲ ರೆಡಿ ಇದೆ. ಹಾಗೆ ಊರ್ನೆಲ್ಲ ಒಂದಷ್ಟು ಜನ ಅಲ್ಲಿ ಬಂದು ನಿಂತಿದ್ದಾರೆ. ಅಮ್ಮ, ಯಾಕೋ ಗೊತ್ತಿಲ್ಲ ಅಮ್ಮ, ಅಣ್ಣನ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವ್ನ್ ಮನೇಲಿದ್ದ ಗೊತ್ತಾಗ್ತಾ ಇರ್ಲಿಲ್ಲ, ಬಟ್ ಅವ್ನ್ ಇಲ್ದೆ ಯಾಕೋ ಮನೆ ಗೊಳೋ ಅನ್ಸ್ತಿದೆ ಅಮ್ಮ. ಆದ್ರೂ ಇವತ್ತು ಅಣ್ಣ ಇರ್ಬೇಕಿತ್ತು. ಅವ್ನ್ ಇದ್ದಿದ್ರೆ ನಂಗೊಂಥರ ಹಬ್ಬ ಸ್ಪೆಷಲ್ ಆಗಿರ್ತಿತ್ತು. ನಾನ್ ಇವತ್ತು ಅವ್ನ್ ಬೆನ್ನು ಉಜ್ಬೇಕಿತ್ತು, ಅವನ್ ಕೈಲಿ ಗೋರಂಟಿ ಹಾಕ್ಸ್ಕೊಬೇಕಿತ್ತು. ಎಲ್ಲಾ ಕೆಲ್ಸ ಅವನ್ ಕೈಯಲ್ಲಿ ಮಾಡಿಸ್ಕೊಂಡಿದ್ರೆ ಅದೇ ಒಂಥರ ಖುಷಿ. ಅಣ್ಣ ತಂಗಿ ಸಂಬಂಧನೇ ಚೆನ್ನ. ಎಲ್ಲದಕ್ಕೂ ತಂಗಿನ ರೇಗಿಸೋ ಅಣ್ಣನ್ಗೆ ತಂಗಿ ಅಂದ್ರೆ ಪಂಚ ಪ್ರಾಣ. ಇನ್ನ ಅಣ್ಣನ ಎಲ್ಲದಕ್ಕೂ ಗೋಳು ಇಕ್ಕೊಳ್ಳೋ ತಂಗಿ ಒಂದೆರಡು ದಿನ ಅಣ್ಣ ಮನೇಲಿರ್ಲಿಲ್ಲ ಅಂದ್ರೆ ತಂಗಿ ಗೋಳೋ ಅಂತಾಳೆ. ಜೊತೆಲಿದ್ದಾಗ ಕೀಟ್ಲೆ ಮಾಡೋದು, ಜಗಳ ಆಡೋದು ಎಲ್ಲ ಆಗ್ತಾ ಇರುತ್ತೆ ಅಮ್ಮು. ಆದ್ರೆ ಒಂದೆರಡು ದಿನ ದೂರ ಆದಾಗ ಅಣ್ಣಂಗೆ ತಂಗಿನ್ ನೋಡ್ಬೇಕು ಅನ್ಸುತ್ತೆ, ತಂಗಿಗೆ ಅಣ್ಣನ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ. ಈ ಚಡಪಡಿಕೆ ಇದೆಯಲ್ಲ, ಅದೇ ಅದೇ ಅಣ್ಣ ತಂಗಿ ಪ್ರೀತಿ ಅನ್ನೋದು. ಕೆಲವೊಂದ್ಸಲ ತಂಗಿ ತಪ್ಪು ಮಾಡಿದಾಗ ಅವಳನ್ನ ಕ್ಷಮಿಸಿ ತಿದ್ದಿ ಬುದ್ಧಿ ಹೇಳೋ ಗುಣ ಅಪ್ಪ ಅಮ್ಮನ ಬರ್ದೇ ಇರ್ಬೋದು. ಆದ್ರೆ ಇಂಥ ವಿಷಯದಲ್ಲಿ ಅಣ್ಣ ಅದೋನು ತಂಗಿನ ಯಾವತ್ತೂ ಬಿಟ್ಕೊಡಲ್ಲ. ಅದಕ್ಕೆ ಹೇಳೋದಮ್ಮ, ರಕ್ತ ಸಂಬಂಧಗಳಲ್ಲಿ ಅಣ್ಣ ತಂಗಿಯ ಸಂಬಂಧ ತಾಯಿ ಎದೆ ಹಾಲಿನಷ್ಟೇ ಶ್ರೇಷ್ಠ ಅನ್ನೋದು. ಹೌದು, ಮತ್ತೆ ಅಣ್ಣ ತಂಗಿ ಅಂದ್ರೆ ಅದೊಂದು ಸ್ಪೆಷಲ್ ಬಾಂಡು. ಎಷ್ಟೇ ವರ್ಷ ಕಳೆದ್ರು ಆ ಪ್ರೀತಿ, ಆ ಸಲಿಗೆ, ಆ ಸಂಬಂಧ ಯಾವತ್ತೂ ಬದಲಾಗಲ್ಲ. ಇಲ್ಲ, ಎಲ್ಲೂ ಅಣ್ಣ ತಂಗಿ ಸಂಬಂಧ ಬದಲಾಗತ್ತೆ, ಪ್ರೀತಿ ಬಣ್ಣ ಕಳ್ಕೊಳತ್ತೆ, ಬಂಧ ಬೆಲೆ ಕಳ್ಕೊಳತ್ತೆ. ನಿಮ್ಗೆ ಪೂಜೆ ಮಾಡೋಣ ಅಂತ ಬಂದ್ರೆ ಇಲ್ಲಿ ಐರಾವಣ ಮೈರಾವಣ ಬಂದ್ಬಿಟ್ಟವ್ರಲ್ಲ. ಇದೇನಮ್ಮ ಜಾರತ್ತೆ, ನೋಡ್ಕೊಂಡ್ ಬರ್ಬೇಕಲ್ವಾ? ಅಣ್ಣ, ನೀವಿರ್ಬೇಕಾದ್ರೆ ನಂಗೇನ ಭಯ? ಅಣ್ಣ, ಇವತ್ ನಾಗರ ಪಂಚಮಿ ಅಲ್ವಾ, ಅದಕ್ಕೆ ನಿನ್ ಹೆಸರಲ್ಲಿ ವಿಶೇಷವಾಗಿ ಪೂಜೆ ಇಟ್ಟಿದ್ದೀರಿ, ಹೋಗೋಣವಾ? ನಿನ್ನಂತ ಉದ್ದಾತ್ತ ಈ ಬಂದು ಕೊಟ್ಟಿರ್ಬೇಕಾದ್ರೆ ನನಗೇನಮ್ಮ ಭಯ? ಬಾಮ್. ಶಿಕ್ಷೆ, ಈ ಬಂಡೆಗಳ ಮಧ್ಯೆ ಯಾರು ಬೋರ್ವೆಲ್ ಹೊಡಿಸಿರೋದು? ನೀರು ಬರ್ತಾ ಇದೆಯಲ್ಲ. ಏನ್ರ ಮಾಡ್ತಾ ಇದ್ದೀರಿ ಗಿರಿಜಾ? ಏನ್ ನೋಡ್ತಾ ಇದೀಯ ಅಲ್ಲಿ?
ಅಣ್ಣ, ನಾವು ಬೇರೆ ಟೈಮಲ್ಲಿ ದೇವಸ್ಥಾನಕ್ಕೆ ಬರ್ಬೇಕಾಗಿತ್ತು. ಈಗ ನೆಮ್ಮದಿಯಾಗಿ ಪೂಜೆನೂ ಮಾಡೋಕ್ಕಾಗಲ್ಲ. ಹೌದು ಗಿರಿಜಾ, ರಾಕ್ಷಸರಿರ್ಬೇಕಾದ್ರೆ ದೇವ್ರ ಪೂಜೆ ಮಾಡಕ್ಕಾಗೋದಿಲ್ಲ. ಚಂದು, ಈಗ ಬೇಡ, ನಡಿ ಹೋಗೋಣ. ಏ ಅಜ್ಜಿ, ನಿಂಗೆ ಇಷ್ಟ ಕಾಲ್ ನೋವಿದ್ರು ಯಾಕೆ ಎಲ್ಲ ಕಡೆ ಬರ್ತೀಯಾ? ಸುಮ್ನೆ ಆರಾಮಾಗಿ ಮನೇಲಿ ಇರ್ಬೋದಿತ್ತು. ನೀನ್ ಇಲ್ಲಿ ಬರೋದಂತೆ, ನಾನ್ ನಿನ್ನ ಕಾಯೋದಂತೆ. ನೀನ್ ಹಿಂಗ ಅಡ್ಡಾಡ್ಕೊಂಬ ಹೋಗಮ್ಮು, ನನ್ನನ್ ಕಾಯೋದ್ ಬೇಡ. ಅಯ್ಯಯ್ಯೋ ಬೇಡಪ್ಪ. ಆಮೇಲೆ ನಿನ್ ಮಗಳು ಬರೋದು, ನೀನ್ ಅವ್ರನ್ನ ಮಾತಾಡ್ಸಕ್ ಹೋಗೋದು, ಅದನ್ನ ಅಪ್ಪ ಚಿಕ್ಕಪ್ಪ ನೋಡೋದು. ಅದ್ರ ಬದ್ಲು ನಾನ್ ಇಲ್ಲೇ ಕಾಯೋದೇ ವಾಸಿ. ಏನಾಗಲ್ಲ, ಹೋಗ್, ನೀನ್ ಅಡ್ಡಾಡ್ಕೊಂಡ್ ಬಾ. ಬೇಡಪ್ಪ, ನಾನು ಇಲ್ಲೇ ಇರ್ತೀನಿ. ಕೋತಿ 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 ಕೋತಿನಾ? ಎಲ್ಲಿ ಎಲ್ಲಿ ಎಲ್ಲಿ? ಕೋತಿಗಳನ್ನ ನೋಡಿ ಮನುಷ್ಯರು ಓಡೋಗೋದ್ ನೋಡಿದೀನಿ, ಆದ್ರೆ ಕೋತಿನೇ ನೋಡಿ ಕೋತಿ ಎದುರ್ಕೊಳ್ತಾರದಿದೆ ಫಸ್ಟ್. ಏಯ್, ನಾನ್ ಕೋತಿನಾ? ನೀನ್ ಕೋತಿ, ಗೋರಿಲ್ಲ, ದೊಡ್ಡ ಕಿಂಗೋಂಗ್ ನೀನು, ಕರಿಮೂತಿ ಸಿಂಗಲಿಕ ನೀನು. ನೋಡಜ್ಜಿ, ನನ್ನನಿಗೆ ಕೋತಿ ಅಂತಾನೆ. ಕನ್ಫರ್ಮ್ ಅಜ್ಜಿನ ನಿನ್ನ ಕೋತಿ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಸೈಲೆಂಟ್ ಆಗಿ ಕೂತಿರೋದು. ಅಜ್ಜಿ, ಅವನಿಗೆ ಬೈ ಅಜ್ಜಿ, ಯಾಕೆ ಸುಮ್ನೆ ಇದ್ಯಾ? ನನಗ್ ಕೋತಿ ಅಂತಿದ, ನಿಂಗ್ ಬೇಜಾರಾಗಲ್ವಾ? ಏಯ್, ಯಾಕೋ ನನ್ ಮೊಮ್ಮಗಳನ್ನ ಕೋತಿ ಅಂತೀಯ? ಎಷ್ಟ್ ಮುದ್ದಾಗಿದ್ದಾಳೆ. ಯಾಕೋ ಅವಳನ್ನ ಸುಮ್ನೆ ರೇಗಿಸ್ತೀಯಾ? ಹಾ, ಹಂಗ್ ಬೈ ಅಜ್ಜಿ. ಏಯ್ ಕಾಡ್ ಪಾಪ, ಈಗ ಮಾತಾಡೋ. ಏನೋ ಬಾಯಿಗೆ ಶಟರ್ ಹೇಳ್ಕೊಂಡ್ಬಿಟ್ಟ? ಹಾ, ನನಗೆ ಕೋತಿ ಅಂತ್ಯಾ? ಏನಜ್ಜಿ, ಇವಳು ಮಾತ್ರ ನಿನ್ ಮೊಮ್ಮಗಳಾ? ಹಾಗಾದ್ರೆ ನಾನ್ ಯಾರು? ನಿನ್ನೆ ಕೇಳ್ತಿರೋದು, ನಾನ್ ಯಾರು? ಇರ್ಲಿ ಇರ್ಲಿ, ಟೈಮ್ ಬರುತ್ತೆ. ಬೇಜಾರ್ ಮಾಡ್ಕೋಬೇಡ ಅಜ್ಜಿ, ಸಮಾಧಾನ ಮಾಡ್ಕೋ. ಮೀನಾ, ಕೇಶ್ವ, ಈಗ ನನ್ ನೆನ್ಪಾಯ್ತಾ? ಸದ್ಯ ಈಗ್ಲಾದ್ರೂ ನನ್ನ ಹುಡ್ಕೊಂಡ್ ಬಂದಿಯಲ್ಲ. ಮೀನಾ, ಅಮ್ಮ ಎಲ್ಲಿ? ಅತ್ತೇನಾ? ಅಮ್ಮನ ಒಬ್ಳನ್ನೇ ಬಿಡ್ಬೇಡ ಅಂತ ಹೇಳಿದ್ದೆ ತಾನೆ. ಯಾಕೋ, ಏನಾಯ್ತು? ಬೆಳಗ್ಗೆನೆ ಅಮ್ಮ ಅವ್ರ ಅಣ್ಣಂದ್ರನ್ನ ನೆನೆಸ್ಕೊಂಡು ಬೇಜಾರಾಗಿದ್ರು. ಈಗ ನೋಡಿದ್ರೆ ದೇವಸ್ಥಾನಕ್ಕೆ ಬಂದ ತಕ್ಷಣ ಎದುರುಗಡೆ ಅವರೇ ಸಿಕ್ಕಿದ್ರು. ಅವ್ರು ನೆನೆಸ್ಕೊಂಡು ಅವಳು ನೋವು ಪಡ್ತಿರ್ತಾನೆ. ಅದಕ್ಕೆ ನಿನಗೆ ಅವ್ರ ಜೊತೆ ಇರು ಅಂತ ಹೇಳಿದ್ದು. ನೀನ್ ನೋಡಿದ್ರೆ ಇಲ್ಲಿ ನಿಂತಿದ್ಯಲ್ಲ. ಕೇಶ್ವ, ಅತ್ತೆ ಏನ್ ಚಿಕ್ಕವ್ರೇನೋ? ದೇವಸ್ಥಾನದಲ್ಲಿ ಭಕ್ತಿಗೂ ಏಕಾಂತ ಬೇಕು, ಅದಕ್ಕೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ಬಂದೆ. ನೀನ್ ನೋಡಿದ್ರೆ ಅವ್ರಿಗೇನೋ ಆಗೋಗ್ಬಿಟ್ಟಿದೆ ಅನ್ನೋ ತರ ಆಡ್ತಿದ್ಯಾ. ಸಾಕು ಸಾಕು, ಈ ವೇದಾಂತ ಎಲ್ಲ ಹೇಳ್ಬೇಡ. ಕೇಶ್ವ, ಒಂದ್ ನಿಮಿಷ. ಅತ್ತೆ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಿದ್ರು, ಅವ್ರು ಖುಷಿಯಾಗೇ ಇದಾರೆ, ನೀನ್ ತಲೆ ಕೆಡ್ಸ್ಕೋಬೇಡ್ವೋ? ಕೇಶ್ವ, ಈಗೇನಂದ್ರೆ ಮುಂಚೆ ಎಲ್ಲ ನಾವಿಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಬಂದಾಗ ಜೊತೆಗೆ ಕುಂಕುಮ ಹಚ್ಕೋತಾ ಇದ್ವಿ. ನಿನಗ್ ನೆನ್ಪಿದ್ಯಾ? ನಿನ್ ಹಣೆಯಿಂದ ನನ್ನ ಹಣೆಗೆ ಕುಂಕುಮ ಇಟ್ಟಿದ್ದೆ. ಈಗ್ಲೂ ನೋಡು, ನಿನ್ ಹಣೆಯಲ್ಲಿ ಕುಂಕುಮ ಇದೆ. ಕೇಶ್ವ, ನಾನ್ ಕಣ್ ಮುಚ್ಕೋತೀನಿ, ಈಗ್ಲೂ ಅದೇ ತರ ಕುಂಕುಮ ಇಡೋ. ಕೇಶ್ವ, ಕುಂಕುಮ ಇಡೋ. ಕೇಶ್ವ, ಕೇಶ್ವ, ಗಂಡಸ್ರು ಮದ್ವೆ ಆದ್ಮೇಲೆ ಬದ್ಲಾಗ್ತಾರ ಅನ್ನೋ ವಿಷಯನ ನೀನ್ ನಿಜ ಮಾಡಕ್ ಹೊರಟಿದ್ಯೇನೋ ಕೇಶ್ವ?
ಯಾಕೆ ಚಂದ್ರು ಏನಾಯ್ತು? ಅಣ್ಣ, ಕೆಲವು ನೆನಪುಗಳು ತುಂಬ ಭಯಂಕರ ಅಣ್ಣ. ಗಾಳಿ ಬಂದಾಗ ಮೋಡ ಥರ ತೇಲ್ಕೊಂಡು ಹೋಗ್ಬಿಡುತ್ತೆ ಅನ್ಕೋತೀವಿ, ಆದರೆ ಕೆಲವು ಮೋಡ ಗಟ್ಟಿಯಾಗಿ ಹಾಗೆ ಕೂತ್ಕೊಂಡ್ಬಿಡುತ್ತೆ. ನೀನೇನು ಹೇಳ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಿಲ್ಲ. ರೀ ನಾನ್ ಹೇಳ್ತೀನಿ. ಇವ್ರಿಗೆ ಗಿರ್ಜನ್ ನೆನ್ಪು ಕಾಡ್ತಾ ಇದೆ. ಊರಲ್ಲಿರೋ ಎಲ್ಲಾ ಕನ್ಯೆಯರಿಗೆ ಮುತ್ತೈದರಿಗೆ ಬಾಗ್ನ ಕೊಡ್ತಾ ಇದೀವಿ, ಆದ್ರೆ ಒಡ ಹುಟ್ಟಿದ ತಂಗಿ ಕೊಡ್ತಿಲ್ಲ ಅಂತ ಇವ್ರ ಮನ್ಸು ಪರಿತಪಿಸ್ತಾ ಇದೆ. ಅಲ್ಲ, ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಅದ್ರ ಮೇಲೆ ದ್ವೇಷ ಅನ್ನೋ ಪರದೆನೇ ಎಳೆದಿದ್ದೀರಾ? ಒಂದು ಸಲ ಆ ಪರ್ದೆನ ಸರಿಸ್ಬಾರ್ದಾ? ನೋಡಿ, ನೀವು ಗಿರ್ಜನ್ನ ಎಷ್ಟೇ ತಿರಸ್ಕರಿಸ್ಬೋದು, ಆದ್ರೆ ಈ ಜನ್ಮದಲ್ಲಿ ಗಿರ್ಜಾ ನಿಮ್ ತಂಗಿನೇ, ನೀವು ಅವ್ರ ಅಣ್ಣಂದ್ರೆ. ಅದ್ ಯಾವತ್ತೂ ಬದಲಾಗೋದಿಲ್ಲ. ಊರಲ್ಲಿರೋ ಇಷ್ಟು ಜನ ಮುತ್ತೈದರಿಗೆ ಬಾಗ್ನ ಕೊಡ್ತಾ ಇದೀರಾ. ಎಷ್ಟು ಜನ ಮುತ್ತೈದಕ್ ಬಾಗ್ನ ಕೊಟ್ರು ನಿಮ್ ತಂಗಿ ಕೊಟ್ಟಂಗಾಗತ್ತ ಹೇಳಿ? ಗಿರ್ಜಾಗೆ ನೀವ್ ಹೇಗ್ ಬಾಗ್ನ ಕೊಡ್ಬೇಕು ಅಂತ ನಿಮ್ ಮನ್ಸು ಚಡ್ಪಡಿಸ್ತಾ ಇರೋ ಹಾಗೆ ಗಿರ್ಜಾಗೂ ತವ್ರ ಮನೆ ಬಾಗ್ನ ಈಸ್ಕೋಬೇಕು ಅಂತ ಅವಳ ಮನ್ಸು ಚಡ್ಪಡಿಸ್ತಾ ಇರೋದಿಲ್ವಾ? ನೋಡಿ, ಹೇಗೋ ಅವರು ದೇವಸ್ಥಾನಕ್ಕೆ ಬಂದಿದ್ದಾರೆ, ನೀವೇ ಸೋತು ಒಂದು ಸಲ ಯಾಕೆ ಒಂದು ಹೆಜ್ಜೆ ಮುಂದೆ ಇಡಬಾರ್ದು? ಸಾಧ್ಯನೇ ಇಲ್ಲ ಅದಕ್ಕೆ. ನಮ್ಮ ಜೀವನದಲ್ಲಿ ಎರಡು ವಿಷಯಕ್ಕೆ ಜಾಗನೇ ಇಲ್ಲ. ಒಂದು ಗಿರಿಜಾಗೆ ಕ್ಷಮೆ, ನಮ್ಮ ಪ್ರೀತಿ. ಆ ಗಿರ್ಜಾ ಅವಳ ಕ್ಯೂನಲ್ಲಿ ಬಂದು ನಿಂತು ನಮ್ಮ ಎದುರುಗಡೆ ಕೈ ಚಾಚಿ ಬೇಡ್ಕೊಂಡ್ರು, ತಮ್ಮಿಂದ ಅವಳಿಗೆ ಸಿಗೋದು ತಿರಸ್ಕಾರ, ವಾಗಿನೂ ಅಲ್ಲ.